ಹಾಯ್, ನಾನು ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಆಪ್ಷನ್ ಟ್ರೇಡರ್ ಆಗಿದ್ದರೆ, ಆಪ್ಷನ್ ಬೈಯರ್ ಆಗಿದ್ದರೆ, ಅಲ್ಲಿ ಬೇರೆ ಬೇರೆ ಸ್ಟ್ರೈಕ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ಒಳ್ಳೆಯ ಪ್ರಾಫಿಟನ್ನು ಮಾಡಲಿಕ್ಕೆ ಎಕ್ಸಾಕ್ಟ್ಲಿ ಯಾವ ಸ್ಟ್ರೈಕನ್ನು ಸೆಲೆಕ್ಟ್ ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ನೀವು ಆಪ್ಷನ್ ರೈಟರ್ ಆಗಿದ್ದರೂ ಕೂಡ ನೀವು ಸ್ಟ್ರೈಕನ್ನು ಸೆಲೆಕ್ಟ್ ಮಾಡೋದು ಕೂಡ ನಿಮ್ಮ ಪ್ರಾಫಿಟೆಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ನಾವು ಆಪ್ಷನ್ ಬೈಯರ್ ಆಗಿದ್ದರೆ ಯಾವ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡಬೇಕು, ಹಾಗೆ ನಾವು ಆಪ್ಷನ್ ಸೆಲ್ಲರ್ ಆಗಿದ್ದರೆ ಯಾವ ರೀತಿ ಸ್ಟ್ರೈಕನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ATM, OTM ಹಾಗೂ ITM ಅನ್ನೋ ಕಾನ್ಸೆಪ್ಟ್, ಹಾಗೆ ಪ್ರೀಮಿಯಮಿನ ಎರಡು ಪಾರ್ಟ್ಗಳಾದ ಇಂಟ್ರೆನ್ಸಿಕ್ ಹಾಗೂ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂಗಳನ್ನು ನಾವಿವತ್ತು ಟಚ್ ಮಾಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ಪ್ರತಿ ವಾರ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತೀವಿ. ಸೊ ಮೊದಲಿಗೆ ನಾವು ATM, ITM ಹಾಗೂ OTM ಅಂದರೆ ಏನು ಅಂತ ನೋಡೋಣ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ನಿಫ್ಟಿಯ ಆಪ್ಷನ್ ಚೈನ್. ಸೊ ನಿನ್ನೆ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಇವತ್ತಿಂದ ಹೊಸ ಎಕ್ಸ್ಪೈರಿ ಇದು. ಸೊ ಆ್ಯಸ್ ಆಫ್ ನೌ ನಿಫ್ಟಿ 19,374 ರನ್ ಆಗ್ತಾ ಇದೆ. ಸೊ ಇದು ಆಪ್ಷನ್ ಚಾರ್ಟ್. ಆಪ್ಷನ್ ಚಾರ್ಟಲ್ಲಿ ನಿಮಗೆ ಬೇರೆ ಬೇರೆ ಸ್ಟ್ರೈಕ್ಗಳ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಈ ಸೈಡ್ ಕಾಲ್ ಪ್ರೈಸ್ ಇದೆ, ಈ ಸೈಡ್ ಪುಟ್ ಪ್ರೈಸ್ ಇದೆ. ಸೊ ಇದರ ಬೇಸಿಸ್ ಮೇಲೆ ನಾವು ATM ಸ್ಟ್ರೈಕ್ ಯಾವುದು, OTM ಸ್ಟ್ರೈಕ್ ಯಾವುದು, ಹಾಗೆ ITM ಸ್ಟ್ರೈಕ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಕರೆಂಟ್ಲಿ ನಿಫ್ಟಿ ಯಾವ ಸ್ಟ್ರೈಕ್ ಹತ್ತಿರ ಇದೆ ಅದು ATM ಆಗುತ್ತೆ, ಅಂದರೆ ಅಟ್ ದ ಮನಿ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಫ್ಟಿ ಈಗ 19,373 ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈಗ ಸ್ಪಾಟ್ 19,379 ಇದೆ. ಸೊ ಕಾಲ್ ಸೈಡಲ್ಲಿ ನಾವು ತಗೊಂಡಾಗ 19,350 ATM ಸ್ಟ್ರೈಕ್ ಆಗುತ್ತೆ. ಹಾಗೆ ಪುಟ್ ಸೈಡಲ್ಲಿ ನಾವು ನೋಡಿದ್ರೆ 19,400 ATM ಸ್ಟ್ರೈಕ್ ಆಗುತ್ತೆ. ಸೊ ಯಾವ ಸ್ಟ್ರೈಕಿನ ಹತ್ತಿರ ಸ್ಪಾಟ್ ಇದೆ ಆ ಸ್ಟ್ರೈಕ್ ATM ಆಗುತ್ತೆ, ಅಂದರೆ ಆಟ್ ದ ಮನಿ. ಹಾಗೆ ನಾವು ಕಾಲ್ ಸೈಡನ್ನು ನೋಡಿದಾಗ ಕಾಲ್ ಸೈಡ್ ಈ ಮೇಲಿನ ಸ್ಟ್ರೈಕ್ಗಳು, ಅಂದರೆ 19,378ಗಿಂತ ಮೇಲಿನ ಸ್ಟ್ರೈಕ್ಗಳು ಇನ್ ದ ಮನಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 19,350 ATM ಆದರೆ 19,300, 19,250 ಹಾಗೆ ಮೇಲ್ ಹೋದ ಹಾಗೆ 19,200, 19,150 ಇವೆಲ್ಲ ಇನ್ ದ ಮನಿ ಆಗ್ತವೆ. ಅದೇ ಥರ ನೀವು ಡೌನ್ ಸೈಡಲ್ಲಿ ಬಂದಾಗ ಕಾಲ್ ಸೈಡಿಗೆ 19,400, 19,450, 19,500 ಇವೆಲ್ಲ ಔಟ್ ಆಫ್ ದಿ ಮನಿ ಆಗ್ತವೆ. ಸೊ ಈ ಕರೆಂಟ್ ಸ್ಟ್ರೈಕಿನ ಬೇಸಿಸ್ ಮೇಲೆ ನಾವು ATM, OTM ಹಾಗೂ ITM ಅನ್ನು ಡಿಟರ್ಮೈನ್ ಮಾಡ್ತೇವೆ. ಸೊ ಇದು ಕಾಲ್ ಸೈಡಿಗಾದರೆ ಪುಟ್ ಸೈಡಲ್ಲಿ ಇದು ಕಂಪ್ಲೀಟ್ ರಿವರ್ಸ್ ಆಗಿರುತ್ತೆ. ಅಂದರೆ 19,383 ಈಗ ಸ್ಪಾಟ್ ಆಗಿದ್ದರೆ 19,400 ATM ಆಗುತ್ತೆ. ಅದೇ ಥರ 19,450, 19,500, 19,550 ಇವೆಲ್ಲ ITM ಆಗುತ್ತೆ. ಹಾಗೆ 19,300, 19,250, 19,200 ಇವೆಲ್ಲ OTM, ಅಂದರೆ ಔಟ್ ಆಫ್ ದಿ ಮನಿ ಆಗುತ್ತೆ. ಸೊ ಈ ATM, ITM, OTM ಕೂಡ ನಾವು ಸ್ಟ್ರೈಕನ್ನು ಸೆಲೆಕ್ಟ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾಕೆ ಅಂತ ನೋಡೋ ಮೊದಲು ನಾವು ಪ್ರೀಮಿಯಮಿನ ಎರಡು ಪಾರ್ಟ್ಗಳನ್ನು ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಪ್ರೀಮಿಯಂ ಅಂದರೆ ಇಲ್ಲಿ ನೀವು ನೋಡ್ಬೋದು ಕಾಲ್ ಪ್ರೈಸ್ ಅಂತ ಹಾಕಿದ್ದಾರೆ. ಸೊ 19,350 ಸ್ಟ್ರೈಕಿನ ಪ್ರೀಮಿಯಂ 108 ಆಗಿದೆ ಆ್ಯಸ್ ಆಫ್ ನೌ. ಅದೇ ಥರ 19,300 ಸ್ಟ್ರೈಕಿನ ಪ್ರೀಮಿಯಂ 140 ಇದೆ. ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ 19,450 ಸ್ಟ್ರೈಕಿನ ಪ್ರೀಮಿಯಂ 57 ಇದೆ, 19,500 ಸ್ಟ್ರೈಕಿನ ಪ್ರೀಮಿಯಂ 39 ಇದೆ. ಸೊ ಎಕ್ಸಾಕ್ಟ್ಲಿ ಈ ಪ್ರೀಮಿಯಂ ಅಂದರೆ ಏನು? ಪ್ರೀಮಿಯಂ ಅಂದರೆ ನಾವು ಒಂದು ಆಪ್ಷನನ್ನು ಬೈ ಮಾಡುವಾಗ ನಾವು ಆ ರೈಟನ್ನು ತಗೊಳ್ಳಿಕ್ಕೆ ಪೇ ಮಾಡುವಂತಹ ಒಂದು ಸಣ್ಣ ಅಮೌಂಟ್. ಇದು ಆ್ಯಕ್ಚುಯಲ್ ಸ್ಟಾಕಿನ ಪ್ರೈಸ್ ಅಲ್ಲ, ಇದು ಜಸ್ಟ್ ಪ್ರೀಮಿಯಂ ಪ್ರೈಸ್. ಅಂದರೆ ನಾವು ಇಲ್ಲಿ ಕಂಪ್ಲೀಟ್ ಸ್ಟಾಕಿನ ಪ್ರೈಸನ್ನು ಪೇ ಮಾಡದೆ ಜಸ್ಟ್ ರೈಟ್ ತಗೊಳ್ಳಿಕ್ಕೋಸ್ಕರ ಒಂದು ಸಣ್ಣ ಅಮೌಂಟನ್ನು ಪೇ ಮಾಡ್ತೇವೆ, ಅದು ಪ್ರೀಮಿಯಂ. ಸೊ ಪ್ರತಿಯೊಂದು ಸ್ಟ್ರೈಕಿಗೂ ಈ ಪ್ರೀಮಿಯಂ ಬೇರೆ ಬೇರೆ ಇರುತ್ತೆ. ಹಾಗೆ ಈ ಪ್ರೀಮಿಯಂ ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾದರೆ ಈ ಪ್ರೀಮಿಯಮಲ್ಲಿರುವಂತಹ ಪ್ರೈಸನ್ನು ಕಾಂಪೊನೆಂಟ್ಸ್ ಏನು ಅನ್ನೋದನ್ನು ನೋಡೋಣ. ಸೊ ಈ ಪ್ರೀಮಿಯಮನ್ನು ನಾವು ಎರಡು ರೀತಿ ಡಿವೈಡ್ ಮಾಡ್ಬೋದು. ಅದು ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ, ಇನ್ನೊಂದು ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ, ಅಥವಾ ನಾವಿದನ್ನು ಟೈಮ್ ವ್ಯಾಲ್ಯೂ ಅಂತ ಕೂಡ ಕರಿತೇವೆ. ಪ್ರೀಮಿಯಮಿನ ಎರಡು ಕಾಂಪೊನೆಂಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೂ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ. ಈ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂವನ್ನು ನಾವು ಟೈಮ್ ವ್ಯಾಲ್ಯೂ ಅಂತ ಕೂಡ ಕರಿತೇವೆ. ಸೊ
ಈಗ ಈ ಇಂಟ್ರೆನ್ಸಿಕ್ ಹಾಗೂ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಏನು ಅನ್ನೋದನ್ನು ನೋಡೋಣ. ಮೊದಲಿಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ನಾವು ಕಾಲ್ ಸೈಡಿಗೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಸ್ಪಾಟ್ ಮೈನಸ್ ಸ್ಟ್ರೈಕನ್ನು ಮಾಡಬೇಕು. ಸೊ ಸ್ಪಾಟ್ ಮೈನಸ್ ಸ್ಟ್ರೈಕನ್ನು ಮಾಡಿದಾಗ ನಮಗೆ ಈ ಪ್ರೀಮಿಯಮಲ್ಲಿ ಇರುವಂತಹ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು 19300 ಸ್ಟ್ರೈಕಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟು ಕಾಲ್ ಸೈಡ್ಗೆ ಅಂತ ನೋಡಬೇಕಾದ್ರೆ ಇಲ್ಲಿ ಸ್ಪಾಟ್ ಎಷ್ಟು ನಡೀತಾ ಇದೆ ಅಂತ ನೋಡಬೇಕು. ಇಲ್ಲಿ ಸ್ಪಾಟ್ 19380 ಸೊ 19380 ಅಂದರೆ ಕರೆಂಟ್ ಸ್ಪಾಟ್ ಮೈನಸ್ ನಮ್ಮ ಸ್ಟ್ರೈಕ್ 19300 ಮಾಡಿದಾಗ ನಮಗೆ ಈ ಪ್ರೀಮಿಯಮಿನ 19300 ಪ್ರೀಮಿಯಮಲ್ಲಿ ಎಷ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ನೋಡಿದ್ರೆ ನಮಗೆ ಇಲ್ಲಿ ಈ ಕಾಲಿನ ಅಂದರೆ ಈ 19300 ಸ್ಟ್ರೈಕಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ 80 ಆಗುತ್ತೆ. ಅಂದರೆ ನೀವಿಲ್ಲಿ ನೋಡ್ಬೋದು ಇದರ ಪ್ರೀಮಿಯಮ್ 19300 ಸ್ಟ್ರೈಕಿನ ಪ್ರೀಮಿಯಮ್ 140 ಇದೆ. ಸೊ ಈ 140 ಪ್ರೀಮಿಯಮಲ್ಲಿ 80 ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗಿದೆ. ಉಳಿದಿರುವಂಥದ್ದೇನಿದೆ ಅದು ಟೈಮ್ ವ್ಯಾಲ್ಯೂ ಅಥವಾ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಆಗಿದೆ. ಸೊ ಟೈಮ್ ವ್ಯಾಲ್ಯೂ ಯಾವತ್ತಿದ್ರೂ ಎಕ್ಸ್ಪೈರಿ ಹತ್ತಿರ ಬಂದಾಗೆ ಡಿಕೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಯಾವಾಗ ನಾವು ITM ಆಪ್ಷನನ್ನು ಚೂಸ್ ಮಾಡ್ತೇವೋ ITM ಆಪ್ಷನ್ಸಲ್ಲಿ ಕಾಲ್ ಸೈಡಲ್ಲಿ ಯಾವತ್ತು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಅದೇ ನಾವೀಗ ಕಾಲ್ ಸೈಡಿನ OTM ಸ್ಟ್ರೈಕನ್ನು ಸೆಲೆಕ್ಟ್ ಮಾಡಿದರೆ ಅಂದರೆ ಇಲ್ಲಿ 19450 ಇದು ಕಾಲ್ ಸೈಡಿನ at present OTM ಸ್ಟ್ರೈಕ್ ಆಗಿದೆ. ಸೊ ನಾವು 19450 ಸೆಲೆಕ್ಟ್ ಮಾಡಿದರೆ 19380 ಮೈನಸ್ 19480 ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 19380 ಮೈನಸ್ 19450 ಅಂದರೆ ಇಲ್ಲಿ -70 ಬರುತ್ತೆ. ಸೊ ಯಾವಾಗ ನಮಗೆ ವ್ಯಾಲ್ಯೂ ಮೈನಸಲ್ಲಿ ಬರುತ್ತೆ ನಾವು ಅದನ್ನು 0 ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ OTM ಸ್ಟ್ರೈಕ್ಗಳಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ 0 ಇರುತ್ತೆ. ಹಾಗಾದರೆ ಈ ಪ್ರೀಮಿಯಮಲ್ಲಿರುವಂತಹ ವ್ಯಾಲ್ಯೂ ಏನು? ಇದು ಟೋಟಲಿ ಟೈಮ್ ವ್ಯಾಲ್ಯೂ ಅಥವಾ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ. ಸೊ ಈಗ ನಿಫ್ಟಿ ನಾಡ್ದು ಇದೇ ಲೆವೆಲಲ್ಲಿ ಎಕ್ಸ್ಪೈರ್ ಆದರೆ ಅಂದರೆ ಈ ATM ಅಲ್ಲೇ ಎಕ್ಸ್ಪೈರ್ ಆದರೆ ಈ ವ್ಯಾಲ್ಯೂಸ್ ಎಲ್ಲ 0 ಆಗುತ್ತೆ. ಅಂದರೆ ಟೈಮ್ ವ್ಯಾಲ್ಯೂ ಎಲ್ಲ 0 ಆಗುತ್ತೆ. ಅದೇ ನಿಫ್ಟಿ ಇನ್ನು 19400 19450ಗೆ ಬಂದಾಗ ಈ ಸ್ಟ್ರೈಕ್ ಎಲ್ಲ 19400 19350 ಇದೆಲ್ಲ ಇನ್ ದ ಮನಿ ಹೋಗುತ್ತೆ. ಇನ್ ದ ಮನಿ ಹೋದಾಗ ಅದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇನ್ಕ್ಲೂಡ್ ಆಗುತ್ತೆ. ಸೊ OTM ಅಲ್ಲಿದ್ದಾಗ ಕಾಲ್ ಸೈಡಿನ ಪ್ರೀಮಿಯಮಲ್ಲಿ ಯಾವುದೇ ರೀತಿಯ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ. ಸೊ ಇಲ್ಲಿ ಇರುವಂತಹ ವ್ಯಾಲ್ಯೂಸ್ ಟೋಟಲಿ ಟೈಮ್ ವ್ಯಾಲ್ಯೂ ಆಗಿರುತ್ತೆ. ಅದೇ ನೀವು ITM ಅನ್ನು ತಗೊಂಡಾಗ ಅದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೂ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಎರಡೂ ಕೂಡ ಇರುತ್ತೆ. ಸೊ ಈಗ ಇದನ್ನೇ ನಾವು ಪುಟ್ ಸೈಡಿಗೆ ಕೂಡ ನೋಡೋಣ. ಈಗ ಪುಟ್ ಸೈಡಲ್ಲಿ 19400 ATM ಸ್ಟ್ರೈಕ್ ಆಗುತ್ತೆ. ಸೊ ನಾವೀಗ ಇದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ನಾವು ITM ಅನ್ನು ಮೊದಲಿಗೆ ತಗೊಳ್ಳೋಣ. 19500 ತಗೊಂಡ್ರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಪುಟ್ಟಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಫಾರ್ಮುಲಾವನ್ನು ಜಸ್ಟ್ ರಿವರ್ಸ್ ಮಾಡಬೇಕು. ಅಂದರೆ ಇಲ್ಲಿ ನಾವು ಸ್ಟ್ರೈಕ್ ಮೈನಸ್ ಸ್ಪಾಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 19500 ನಾವು ಸ್ಟ್ರೈಕ್ ಅಂತ ತಗೊಂಡ್ರೆ 19500 ಮೈನಸ್ ಈಗ ದ ಸ್ಪಾಟ್ ದಟ್ ಇಸ್ 19380 ಅಂದರೆ 120 ರೂಪೀಸ್ ಆಗುತ್ತೆ. ಸೊ 19500 143 ಪ್ರೀಮಿಯಮ್ ಇದೆ. ಸೊ ಈ 143 120 ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗಿದೆ. ಉಳಿದಂತಹ 20 ರೂಪೀಸ್ ಏನಿದೆ ಅದು ಟೈಮ್ ವ್ಯಾಲ್ಯೂ ಆಗಿದೆ. ಸೊ ಪುಟ್ ಆಪ್ಷನಲ್ಲಿ ಕೂಡ ಇನ್ ದ ಮನಿ ಹೋದಾಗ ನಿಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೂ ಟೈಮ್ ವ್ಯಾಲ್ಯೂ ಎರಡೂ ಇರುತ್ತೆ. ಅದೇ ಥರ ಔಟ್ ಆಫ್ ದಿ ಮನಿ ಹೋದಾಗ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ 19300 ತಗೊಂಡ್ರೆ 19300 ಮೈನಸ್ 19380 ಎಗೇನ್ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಔಟ್ ಆಫ್ ದ ಮನಿ ಹೋದಾಗ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಕಾಲ್ ಸೈಡಲ್ಲಿ ಇರ್ಬೋದು ಪುಟ್ ಸೈಡಲ್ಲಿ ಇರ್ಬೋದು ಎರಡೂ ಕಡೆಯಲ್ಲಿ ಇನ್ ದ ಮನಿಯಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೂ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಎರಡೂ ಇರುತ್ತೆ. ಔಟ್ ಆಫ್ ದ ಮನಿ ಹೋದಾಗ ಅಲ್ಲಿ ಟೈಮ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಸೊ ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನಾವು ಆಪ್ಷನ್ ರೈಟರ್ ಆಗಿದ್ದರೆ ಯಾವತ್ತು ಔಟ್ ಆಫ್ ದ ಮನಿ ಹೋದರೆ ನಮಗೆ ಬೆನಿಫಿಷಿಯಲ್ ಎಂಟ್ರಿ ಸಿಗುತ್ತೆ. ಯಾಕಂದರೆ ನಾವು ಔಟ್ ಆಫ್ ದ ಮನಿ ಹೋಗಿ ಶಾರ್ಟ್ ಮಾಡಿದಾಗ ಅಲ್ಲಿ ಟೈಮ್ ವ್ಯಾಲ್ಯೂ ಮಾತ್ರ ಇರೋದ್ರಿಂದ ಆಪ್ಷನ್ ಕರೆಂಟ್ ಲೆವೆಲಲ್ಲೇ ಎಕ್ಸ್ಪೈರ್ ಆಗಿದ್ದರೆ ಅಥವಾ ನೀವು ಸೆಲೆಕ್ಟ್ ಮಾಡಿದ ಸ್ಟ್ರೈಕ್ ತನಕ ರೀಚ್ ಆಗದೇ ಇದ್ದರೆ ಆ ಪ್ರೀಮಿಯಮ್ 0 ಆಗಿ ನಿಮಗೆ ಆ ಕಂಪ್ಲೀಟ್ ಪ್ರೀಮಿಯಮ್ ವ್ಯಾಲ್ಯೂ ಏನು ನೀವು ಕಲೆಕ್ಟ್ ಮಾಡಿದ್ದೀರಾ ಅದು ನಿಮ್ಮ ಪ್ರಾಫಿಟ್ ಆಗುತ್ತೆ. ಅದೇ ಥರ ನೀವು ಆಪ್ಷನ್ ಬೈಯರ್ ಆಗಿದ್ದರೆ ನೀವು ಅಟ್ ದ ಮನಿ ಅಥವಾ ಇನ್ ದ ಮನಿಗೆ ಹೋದಾಗ
ಅಲ್ಲಿ ಟೈಮ್ ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ, ಟೈಮ್ ಡಿಕೆ ಕಮ್ಮಿ ಆಗೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ನೀವು ಆಪ್ಷನ್ ಬೈಯರ್ ಆಗಿದ್ದರೆ ನೀವು ATM ಸ್ಟ್ರೈಕ್ ಅಥವಾ ITM ಅನ್ನು ಸೆಲೆಕ್ಟ್ ಮಾಡ್ಬೋದು. ಹಾಗೆ ನೀವು ಆಪ್ಷನ್ ಸೆಲ್ಲರ್ ಆಗಿದ್ದರೆ ಯಾವತ್ತಿದ್ರೂ OTM ಅನ್ನು ಸೆಲೆಕ್ಟ್ ಮಾಡೋದು ಬೆಸ್ಟ್ ಐಡಿಯಾ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಆಪ್ಷನ್ ಸೆಲ್ಲರ್ ಆಗಿದ್ದರೆ ನಿಫ್ಟಿ ಆ್ಯಸ್ ಆಫ್ ನೌ 19385 ಸೊ ನಿಮ್ಮ ಪ್ರಕಾರ, ನಿಮ್ಮ ಎನಾಲಿಸಿಸ್ ಪ್ರಕಾರ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ನಿಮ್ಮ ಎನಾಲಿಸಿಸ್ ಪ್ರಕಾರ ನಿಫ್ಟಿ 19600ಗಿಂತ ಅಬೌವ್ ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನೀವು 19600 ಕಾಲನ್ನು ಶಾರ್ಟ್ ಮಾಡ್ಬೋದು. ಅಥವಾ ನಿಮಗೆ ಎರಡೂ ಸೈಡಲ್ಲಿ ಒಂದು ಪ್ರಿಡಿಕ್ಷನ್ ಇದ್ದರೆ, ಅಂದರೆ ಅಪ್ ಸೈಡಲ್ಲಿ ನಿಫ್ಟಿ 19600 ಅಬೌವ್ ಹೋಗಲ್ಲ, ಹಾಗೆ ಡೌನ್ ಸೈಡಲ್ಲಿ ನಿಫ್ಟಿ 19000ಗಿಂತ ಕೆಳಗೆ ಹೋಗಲ್ಲ ಅನ್ನುವ ಪ್ರಿಡಿಕ್ಷನ್ ಆಗಿದ್ದರೆ ನೀವು ಎರಡು ಸೈಡಲ್ಲಿ ಕಾಲ್ ಹಾಗೂ ಪುಟ್ಟನ್ನು ಶಾರ್ಟ್ ಮಾಡಿ ಪ್ರೀಮಿಯಮನ್ನು ಕಲೆಕ್ಟ್ ಮಾಡ್ಬೋದು. ಇದಕ್ಕೆ ಸ್ಟ್ರ್ಯಾಂಗಲ್ ಅಂತ ಕರಿತೇವೆ. ಸೊ ಆಪ್ಷನ್ ಸೆಲ್ಲಿಂಗಲ್ಲೂ ಬೇರೆ ಬೇರೆ ಸ್ಟ್ರಾಟಜೀಸ್ ಇದೆ, ಲೈಕ್ ಸ್ಟ್ರ್ಯಾಂಗಲ್ ಇರ್ಬೋದು, ಸ್ಟ್ರಾಡಲ್ ಇರ್ಬೋದು, ಐರನ್ ಫ್ಲೈ ಇರ್ಬೋದು. ಸೊ ಈ ಥರ ಬೇಸಿಕಲಿ ನಿಮಗೆ ಈ ATM, ITM ಮತ್ತು OTM ಅಂದ್ರೇನು, ಹಾಗೆ ಯಾವುದರಲ್ಲಿ ಎಷ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೂ ಟೈಮ್ ವ್ಯಾಲ್ಯೂ ಇದೆ ಅನ್ನೋದು ಗೊತ್ತಾದಾಗ ನಿಮಗೆ ನಿಮ್ಮ ಸ್ಟ್ರಾಟಜಿಯನ್ನು ಫಾರ್ಮ್ ಮಾಡೋದು ಈಸಿ ಆಗುತ್ತೆ. ಸೊ ನೀವು ಆಪ್ಷನ್ ಬೈಯರ್ ಆಗಿದ್ದರೂ ಕೂಡ ಅಥವಾ ಆಪ್ಷನ್ ಸೆಲ್ಲರ್ ಆಗಿದ್ದರೂ ಕೂಡ ನಿಮಗೆ ಈ ಬೇಸಿಕ್ ಟರ್ಮ್ಸ್ಗಳಾದಂತಹ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಹಾಗೂ ಟೈಪ್ ಆಫ್ ಸ್ಟ್ರೈಕ್ಸ್ ಗೊತ್ತಿರಲೇಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಇಂಪಾರ್ಟೆಂಟ್ ಹಾಗೂ ಬೇಸಿಕ್ ಥಿಂಗ್ಸ್ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ನೀವಿನ್ನೂ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.